ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಚನಾ ಶರ್ಮಾ. ಅದು ದಕ್ಷಿಣದ ಸಸ್ಯಕಾಶಿ ಅಂತಲೇ ಖ್ಯಾತಿ ಗಳಿಸಿದ್ದ ಕ್ಷೇತ್ರ. ಆದರೆ ಗಣಿ ಧೂಳಿನಿಂದ ಅಲ್ಲಿದ್ದ ಪ್ರಕೃತಿ ಸಂಪತ್ತು ಸರ್ವನಾಶದ ಅಂಚಿಗೆ ತಲುಪಿತ್ತು. ಆದರೆ ಪುನಃ ಪ್ರಕೃತಿ ಮಾತೆ ತಲೆ ಎತ್ತಿ ನಿಂತಿದ್ದಾಳೆ. ನಿಸರ್ಗದ ಸೊಬಗು ಮತ್ತೆ ಮೈದಳೆದು ಕುಣಿತಿದೆ. ಆ ಕ್ಷೇತ್ರಕ್ಕೆ ತನ್ನದೇ ಆದ ಇತಿಹಾಸವಿದೆ, ತನ್ನದೇ ಆದ ಮಹತ್ವವೂ ಇದೆ. ಅದುವೇ ಬಳ್ಳಾರಿ ಜಿಲ್ಲೆಯ ಸಂಡೂರು ವಿಧಾನಸಭಾ ಕ್ಷೇತ್ರ. ಬನ್ನಿ ಈ ಬಾರಿ ಸಂಡೂರಿನ ಹಮ್ಮೀರ ಯಾರಾಗ್ತಾರೆ ನೋಡೋಣ. ಇಲ್ಲಿ ವಾಸಿಸುತ್ತಿದ್ದ ಸಹಸ್ರಾರು ಖಗಮೃಗಗಳು ನಾಪತ್ತೆಯಾಗಿದ್ದವು. ಆದರೆ ಇಂದು ಎಲ್ಲವೂ ಮರಳಿದೆ. ಭಗವಂತನೇ ಎಲ್ಲವನ್ನು ದರಗಿಳಿಸಿದ್ದಾನೇನು ಎನ್ನುವಂತೆ ಪ್ರಕೃತಿಯ ರಮಣೀಯತೆ ಮನಸೆಳೆಯುತ್ತೆ. ಹಕ್ಕಿಗಳ ಎಂಚರ ಕರ್ಣಾನಂದಗೊಳಿಸುತ್ತೆ. ಹೆಸರೇ ಗೊತ್ತಿಲ್ಲದ ಅನೇಕ ಕಾನನ ಕುಸುಮಗಳು ನಗೆ ಚೆಲ್ಲಿ ಸುವಾಸನೆ ಬಿರುತ್ತಾ ಸ್ವಾಗತ ಕೋರುತ್ತವೆ. ಅಂದಹಾಗೆ ಇದು ಸಂಡೂರು, ಬಳ್ಳಾರಿ ಜಿಲ್ಲೆಯ ಸಂಡೂರಿನ ಸೌಂದರ್ಯ. ಈ ಸಂಡೂರಿನಲ್ಲಿ ಪ್ರಕೃತಿ ಸೌಂದರ್ಯ ಜೊತೆಗೆ ಐತಿಹಾಸಿಕ ಧಾರ್ಮಿಕ ಸ್ಥಳಗಳೂ ಇವೆ. ಗೋರ್ಪಡೆಯವರ ಅರಮನೆ ಸಂಡೂರಿನ ಪ್ರಮುಖ ಆಕರ್ಷಣೀಯ ಕೇಂದ್ರ. ಶಿವಪುರ ಅರಮನೆಯಲ್ಲಿ ಗೋರ್ಪಡೆಯವರು ಸೆರೆ ಹಿಡಿದ ವನ್ಯಜೀವಿಗಳ ಅದ್ಭುತ ಫೋಟೋಗಳು, ವಿ.ಟಿ. ಕಾಳೆಯವರ ಕುಂಚದಲ್ಲಿ ಅರಳಿದ ಅನೇಕ ಪೇಂಟಿಂಗ್ಗಳು ಗಮನ ಸೆಳೆಯುತ್ತವೆ. ಲೋಹಾದ್ರಿಗಿರಿ ವನಸಿರಿಯಲ್ಲಿರುವ ಕುಮಾರಸ್ವಾಮಿ ದೇವಸ್ಥಾನ, ವಿಭೂತಿ ಗುಡ್ಡ, ಸುಬ್ಬರಾಯನ ಹಳ್ಳಿಯ ಹತ್ತಿರದ ನವಿಲು ಸ್ವಾಮಿ ಗುಡಿ, ಸಂಡೂರಿನ ಜೀವಜಲವಾದ ಹರಿಶಂಕರ, ಭುಜಂಗನಗರ ಕ್ರಾಸ್ ಬಳಿಯ ಭೀಮತೀರ್ಥ, ಪುಟ್ಟಣ್ಣ ಕಣಗಾಲ್ ಅವರಿಗೆ ಮೆಚ್ಚುಗೆಯಾಗಿದ್ದ ನಾರಿಹಳ್ಳ ಜಲಾಶಯ, ತಾರಾನಗರದ ಭೈರವ ತೀರ್ಥ, ರಾಮಗಢ ಪ್ರದೇಶ, ಧನ್ವಂತರಿ ವನ ಈ ಸೀಮೆಯ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳಾಗಿವೆ. ಸಂಡೂರಿನ ಸೊಬಗನ್ನ ಸವಿಯೋಕೆ ಸ್ವತಃ ಮಹಾತ್ಮ ಗಾಂಧೀಜಿಯವರೇ 1936ರಲ್ಲಿ ಭೇಟಿ ನೀಡಿದ್ರು. ಇಲ್ಲಿನ ಪರಿಸರ ಸೌಂದರ್ಯಕ್ಕೆ ಪುಳಕಗೊಂಡು ಸಿ ಸಂಡೂರ್ ಇನ್ ಸೆಪ್ಟೆಂಬರ್, ಇಟ್ ಈಸ್ ಎ ಓಸಿಸ್ ಇನ್ ಡಿಸರ್ಟ್ ಅಂತ ಉದ್ಗರಿಸಿದ್ರು. ಇಂತಹ ಸಂಡೂರು ಜೀವಂತಿಕೆಯ ಕಳೆಯನ್ನೇ ಕಳೆದುಕೊಳ್ಳುತ್ತೆ ಎನ್ನುವಾಗಲೇ ಪುನಃ ತನ್ನ ಗತವೈಭವವನ್ನು ಮೆರೆಯುತ್ತಿದೆ. ಹೀಗೆ ಪ್ರಕೃತಿ ಸೌಂದರ್ಯದಿಂದಲೇ ಜನರನ್ನ ಆಕರ್ಷಿಸುವ ಸಂಡೂರು ರಾಜಕೀಯದಲ್ಲೂ ವಿಶಿಷ್ಟ ಮಹತ್ವವನ್ನು ಹೊಂದಿದೆ. ಸಂಡೂರು ಕ್ಷೇತ್ರದಿಂದ ರಾಜಮನೆತನದ ಮುರಾರಿರಾವ್ ಯಶವಂತರಾವ್ ಗೋರ್ಪಡೆ ಅಂದರೆ ಎಂ.ವೈ. ಗೋರ್ಪಡೆ ಅವರು 1959ರ ಉಪಚುನಾವಣೆ ಸಹಿತ ಒಟ್ಟು 7 ಬಾರಿ ಗೆಲುವು ದಾಖಲಿಸಿದ್ದಾರೆ. 1967ರಲ್ಲಿ ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ರಾಜ್ಯದಲ್ಲಿ ಅವಿರೋಧವಾಗಿ ಆಯ್ಕೆಯಾದ ಏಕೈಕ ಶಾಸಕರು ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಜಿಲ್ಲೆಯಲ್ಲಿ ಸಿಪಿಎಂ ಪಕ್ಷ ಕೂಡ 1 ಬಾರಿ ಗೆಲುವು ದಾಖಲಿಸಿದೆ.
1957ರ ಮೊದಲ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಜಯಗಳಿಸಿದ ಎಚ್ ರಾಯನಗೌಡ 1959ರಲ್ಲಿ ನಿಧನ ಹೊಂದುತ್ತಾರೆ. 1959ರಲ್ಲಿ ನಡೆದ ಉಪಚುನಾವಣೆ ಮೂಲಕ ರಾಜಕೀಯ ಪ್ರವೇಶ ಮಾಡಿದ ಎಂವೈ ಗೋರ್ಪಡೆ ಮೊದಲ ಗೆಲುವು ದಾಖಲಿಸಿ ಸಂಡೂರಿನ ಸರದಾರ ಎನ್ನುವ ಸಂದೇಶ ಸಾರಿದರು. ಆನಂತರ 1967, 1972, 1978ರ 3 ಚುನಾವಣೆಗಳಲ್ಲೂ ಎಂವೈ ಗೋರ್ಪಡೆಯವರೇ ಆಯ್ಕೆಯಾದರು. ಹ್ಯಾಟ್ರಿಕ್ ಗೆಲುವು ದಾಖಲಿಸಿದ್ರು. ಆನಂತರ ಲೋಕಸಭೆಗೆ ಸ್ಪರ್ಧಿಸಿ ಕೇಂದ್ರಕ್ಕೆ ತೆರಳಿದ್ರು. ಅದೇ ವೇಳೆ ರಾಜ್ಯದಲ್ಲಿ ಕಾಂಗ್ರೆಸ್ ವಿಭಜನೆಯಾಗಿ 1978ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಐ ಪಕ್ಷದಿಂದ ಸಿ ರುದ್ರಪ್ಪ ಶಾಸಕರಾಗಿ ಆಯ್ಕೆಯಾಗ್ತಾರೆ. 1983ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಹಿರೋಜಿ ವಿಎಸ್ ಲಾಡ್ ಗೆಲುವು ಸಾಧಿಸುತ್ತಾರೆ. 1985ರಲ್ಲಿ ಸಿಪಿಎಂ ಪಕ್ಷದ ಯು ಭೂಪತಿ ಗೆದ್ರು. 1989ರ ಚುನಾವಣೆಯಲ್ಲಿ ಎಂವೈ ಗೋರ್ಪಡೆಯವರು ಪುನಃ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಆಗ್ತಾರೆ. ಹೀಗಾಗಿ 1989, 1994 ಹಾಗೂ 1999ರಲ್ಲಿ ಪುನಃ ಹ್ಯಾಟ್ರಿಕ್ ಗೆಲುವು ಸಾಧಿಸುತ್ತಾರೆ. 2004ರಲ್ಲಿ ರಾಜಕೀಯ ಪ್ರವೇಶಿಸಿದ ಸಂತೋಷ್ ಲಾಡ್ ಅವರು ಜೆಡಿಎಸ್ ಪಕ್ಷದಿಂದ ಭರ್ಜರಿ ಗೆಲುವು ದಾಖಲಿಸುತ್ತಾರೆ. 2008ರ ವೇಳೆಗೆ ಕ್ಷೇತ್ರ ಮರು ವಿಂಗಡಣೆಯಾದ ಕಾರಣ ಸಂತೋಷ್ ಲಾಡ್ ಅವರು ಕ್ಷೇತ್ರವನ್ನ ತಮ್ಮ ಬೆಂಬಲಿಗ ಇ ತುಕಾರಾಂ ಅವರಿಗೆ ಬಿಟ್ಟುಕೊಡ್ತಾರೆ. ಈ ತುಕಾರಾಂ ಅವರು 2008, 2013 ಹಾಗೂ 2018ರ ಚುನಾವಣೆಯಲ್ಲಿ ಗೆಲ್ಲುವ ಮೂಲಕ ಹ್ಯಾಟ್ರಿಕ್ ಸಾಧಿಸಿದ್ದಾರೆ. ಸದ್ಯ ತುಕಾರಾಂ ಅವರೇ ಕ್ಷೇತ್ರದ ಶಾಸಕ. ಅಂದಹಾಗೆ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ 80,000ಕ್ಕೂ ಹೆಚ್ಚು ವಾಲ್ಮೀಕಿ ಸಮಾಜದ ಮತಗಳಿವೆ. 60,000ಕ್ಕೂ ಹೆಚ್ಚು ಕುರುಬ ಮತದಾರರಿದ್ದಾರೆ. 30,000 ಲಿಂಗಾಯತರು, 30,000 ಮುಸ್ಲಿಮರು ಹಾಗೂ 30,000 ಇತರರಿದ್ದಾರೆ. ಸದ್ಯ ಹ್ಯಾಟ್ರಿಕ್ ಹೀರೋ ತುಕಾರಾಂ ಅವರೇ ಕಾಂಗ್ರೆಸ್ ಅಭ್ಯರ್ಥಿ. ಬಿಜೆಪಿಯಿಂದ ಕೆಎಸ್ ದಿವಾಕರ್ ಅಥವಾ ಸಚಿವ ಶ್ರೀರಾಮುಲು ಹೆಸರು ಓಡಾಡ್ತಿದೆ. ಜೆಡಿಎಸ್ನಿಂದ ಸೋಮಪ್ಪ ಅದೃಷ್ಟ ಸಂಡೂರು ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಜಿದ್ದಾಜಿದ್ದಿನಿಂದ ಕೂಡಿದೆ. ಈ ಬಾರಿ ಸಂಡೂರು ವಿಧಾನಸಭಾ ಕ್ಷೇತ್ರದಿಂದ ಸಾರಿಗೆ ಸಚಿವ ಶ್ರೀರಾಮುಲು ಅವರು ಇಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಹರಿದಾಡ್ತವಿದೆ. ಅದರ ಜೊತೆಗೆ ಸ್ವತಃ ಶ್ರೀರಾಮುಲು ಅವರು ಹೇಳಿರ್ತಕ್ಕಂಥದ್ದು, ನಾನು ಸಂಡೂರು ವಿಧಾನಸಭಾ ಕ್ಷೇತ್ರ ಇಲ್ಲ ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ. ಸೊ ಸಂಡೂರು ವಿಧಾನಸಭಾ ಕ್ಷೇತ್ರದ ಜನರ ನಾಡಿ ಮಿಡಿತ ಏನು ಅನ್ನೋದನ್ನು ನಾವು ನೋಡ್ಕೊಂಬರೋಣ. ಸಂಡೂರು ವಿಧಾನಸಭಾ ಕ್ಷೇತ್ರದ ನಮ್ಮೂರ ಹಮ್ಮಿರ ಯಾರಾಗಬೇಕು ಅನ್ನುವಂಥದ್ದು. ನಾನು ಸಂಡೂರು ವಿಧಾನಸಭಾ ಕ್ಷೇತ್ರದ ತಾರಾನಗರಲ್ಲಿದ್ದೀನಿ. ತಾರಾನಗರದ ಜನರ ನಾಡಿ ಮಿಡಿತ ಏನು ಅಂತ. ಸರ್, ಈಗ ನಿಮ್ಮೂರ ಶಾಸಕರು, ನಿಮ್ಮೂರ ಹಮ್ಮಿರ ಯಾರಾಗಬೇಕಂತೀರಿ? ನಾವು ಇದುವರೆಗೂ 3 ಸಾರಿ ಇಲ್ಲಿ ತುಕಾರಾಮ್ ಅಂತಕ್ಕಂಥ ಕಾಂಗ್ರೆಸ್ ಅಭ್ಯರ್ಥಿನ ಆರಿಸಿದ್ವಿ. ಅವರು ಇಲ್ಲಿವರೆಗೂ ಒಳ್ಳೆಯರಾಗಿ ಎಲ್ಲ ರೀತಿಯಿಂದ ಒಳ್ಳೆ ಜನರ ಅಭಿಪ್ರಾಯ ಕಡ್ಕೊಂಡು ಜನರಿಗೆ ಒಳ್ಳೆ ಜನಮೆಚ್ಚಿದ ನಾಯಕರಾಗಿದ್ದಾರೆ. ಈಗ ಜನರು ಕೆಲವರು ಜನ ಬದಲಾವಣೆ ಬಯಸ್ಬೇಕಂತ ನೋಡಿದ್ದಾರೆ. ಆದರೆ ಸರ್ಕಾರದ ವತಿಯಿಂದ ಸರ್ಕಾರ ಏನು ರೈತರಿಗಾಗಿಂತ ಏನು ಕೆಲಸ ಮಾಡಿಲ್ಲ. ಇಲ್ಲಿ MLA ಜನರಿಗೆ ಒಳ್ಳೆಯರಾಗ್ಯಾರಾಗಲಿ ಸ್ವಲ್ಪ ಟಫ್ ಆಗ್ಬೋದು ರೀ, ಗೆಲ್ಲೋದು ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ಅವರು ಶಾಸಕರು ಜನರಿಂದ ಸ್ವಲ್ಪ ಜಾಸ್ತಿ ಪ್ರೀತಿ ಪಡ್ಕೊಂಡಾರೆ. ಜನರಿಂದ ಅವರೇ MLA ಆಗುವ ಒಂದು ಚಾನ್ಸ್ ಇದೆ. ಸರ್, ಇಷ್ಟು ದಿನ ರಾಜಕೀಯದಲ್ಲಿ ಯಾವುದಾದ್ರು ನಾಯಕರು ಎಲ್ಲರೂ ಬಂದಿದ್ದಾರೆ, ಬಟ್ ಅವರ ಕೈಲಾದಷ್ಟು ಅವರು ಕೆಲಸ ಮಾಡಿದ್ದಾರೆ. ಬಟ್ ಯುವಕರು ಅಂತೇಳಿ ಅವ್ರಿಗೆ ಉತ್ತೇಜನ ಭಾಳಷ್ಟು ರಾಜಕಾರಣಿಗಳು ಯಾರು ಕೊಟ್ಟಿಲ್ಲ. ಅಂಥದ್ರಲ್ಲಿ ದಿವಾಕರಣ್ಣವ್ರು ಏನಿದ್ದಾರೆ, ಯುವಕರಿಗೆಲ್ಲ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಂದು ಕ್ರೀಡೆದಾಗಿರ್ಬೋದು, ಒಂದು ಸಮಾಜ ಸೇವೆದಾಗಿರ್ಬೋದು, ಸಾಮೂಹಿಕ ವಿವಾಹ ಆಗಿರ್ಬೋದು, ಯಾವುದೇ ಒಂದು ಕಾರ್ಯದಲ್ಲಾಗಲಿ ಅವ್ರು ತುಂಬ ಜನಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರು ಬರೋದ್ರಿಂದ ನಮ್ಮ ತಾಲೂಕಲ್ಲಿ ಏನಾದರೂ ಒಂದು ಹೊಸತನ ಬರುತ್ತೆ ಅಂತ ಒಂದು ನಂಬಿಕೆ ಇದೆ ಸರ್ ನಮಗೆ. ಹಾಗಾಗಿ ನಾವು ಅವರಿಗೆ ಓಟ್ ಹಾಕಕ್ಕೆ ಬಯಸ್ತೀವಿ ಸರ್. ಬರಲಿ, ಯಾಕಂದರೆ ಅವರು ಅದರಲ್ಲಿ ಅನುಭವ ಇರೋಂಥ ವ್ಯಕ್ತಿಗಳು. ಅವ್ರು ಎಲ್ಲೇ ನಿಂತರೂ ಗೆಲ್ತಾರಂತ ಅವ್ರಿಗೂ ಗೊತ್ತು ಸರ್.
ಅವರು ಕಾರ್ಯಕ್ರಮ ಮಾಡ್ತಾರೆ. ನಮಗೇನಂದ್ರೆ ಸರ್ ಒಂದು ಹೊಸಬ್ರ ಬರಬೇಕು, ಹೊಸತನ ತರಬೇಕಂತ ಒಂದು ಉದ್ದೇಶ ಸರ್. ನಾವು ನೋಡಿ ಸರ್, ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ನಾವು ತುಕಾರಾಮ್ ಸರ್ ಅವರು ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಶಾಲಾ ಕಾಲೇಜುಗಳನ್ನು ತಂದಿದ್ದಾರೆ ತಾಲೂಕಿಗೆ. ತಾಲೂಕಿನ ಎಲ್ಲ ರೋಡ್ಗಳನ್ನು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಸಿದ್ದರಾಮಯ್ಯ ಅವರ ಆಡಳಿತ ಚೆನ್ನಾಗಿದೆ. ಅದಕ್ಕೋಸ್ಕರ ಕಾಂಗ್ರೆಸ್ಗೆ ಸಪೋರ್ಟ್. ರಾಮ್ಲು ಮತ್ತು ದಿವಾಕರ್ ಅವರು ಸ್ಪರ್ಧೆ ಮಾಡ್ತಾರೆ. ಅವ್ರು ಬಂದರೆ ಸರ್, ಅವರು ಬಂದರೆ ಅವ್ರದ್ದು ಪಾರ್ಟಿಲಿ ಚೆನ್ನಾಗಿದೆ. ಆದರೆ ನಮ್ಮ ಅಭಿಪ್ರಾಯ ಜನಗಳಿಗೆ ಒಳ್ಳೇದಾಗಬೇಕು ಅಷ್ಟೇ. ರಾಮುಲು ಅವರು ಬರ್ತಾರೆ, ಬಂದರೆ ಅವರು ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಏನು ಮಾಡಿಲ್ಲ. ಬಳ್ಳಾರಿಯಲ್ಲಿ 2 ಬಾರಿ ಗೆದ್ದಿದ್ದಾರೆ, ಅಲ್ಲಿ ಏನು ಮಾಡಿಲ್ಲ. ಸಾರ್ವಜನಿಕರಿಗೆ ಕಾಣತ್ತೆ ಕೆಲಸ ಮಾಡಬೇಕು, ಅದು ನಮ್ಮ ಉದ್ದೇಶ. ಟಿಕೆಟ್ ಕೊಟ್ಟರೆ ಅವ್ರು ಮಾಡ್ತಾರೆ ಸರ್. ಇಲ್ಲಿ ಅಂತ ಕಷ್ಟ ಇದೆ ಸರ್, ಬರೋದು ಕಷ್ಟ ಇದೆ. ನೋಡಿ ಸರ್, ಇಲ್ಲಿ ಅಭಿವೃದ್ಧಿ ಪರ ಜನರಿದ್ದಾರೆ. ಅಭಿವೃದ್ಧಿ ಪರ ಭಾಳಷ್ಟು ಜನ ಸ್ಟೂಡೆಂಟ್ಸ್ ಆಗಿರ್ಬೋದು, ರೈತರಾಗಿರ್ಬೋದು, ಎಲ್ಲರೂ ಅಭಿವೃದ್ಧಿಗೋಸ್ಕರ ಮನ್ನಣೆ ಮಾಡ್ತಾರೆ. ಸಂಡೂರು ವಿಧಾನಸಭಾ ಕ್ಷೇತ್ರದ ಸಂಡೂರಿನಲ್ಲಿ ನಾವಿದ್ದೀವಿ. ಸಂಡೂರಿನ ಜನ ಏನು ಹೇಳ್ತಾರೆ ಸರ್? ನಿಮ್ಮ MLA ಯಾರಾಗಬೇಕಂತೀರಿ? ದಿವಾಕರ್ ಅಣ್ಣ ಸರ್. ಯಾಕೆ ದಿವಾಕರ್ ಆಗ್ಬೇಕು? ಇಲ್ಲಿ ಚೇಂಜ್ ಆಗ್ಬೇಕು, ಸೌಂಡರ್ ಬಿಜೆಪಿನೇ ಬರ್ಬೇಕು. ಯಾಕೆ ಕಾಂಗ್ರೆಸ್ ಏನು ಮಾಡಿಲ್ವಾ? ಏನೂ ಮಾಡಿಲ್ಲ ಸರ್, ಬಿಜೆಪಿನೇ ಬರ್ಬೇಕು. ಬಿಜೆಪಿ ಬರ್ಬೇಕಂತೀರಿ. ಈ ರಾಮ್ಲು ಕೂಡ ಇಲ್ಲಿ ಸ್ಪರ್ಧೆ ಮಾಡ್ತಾರೆ, ಏನಂತೀರಿ? ನಾವು ಇಲ್ಲಿ ದಿವಾಕರ್ ಅಣ್ಣಗೆ ಹಾಕೋದು ಸರ್. ಯಾಕೆ ದಿವಾಕರ್ ಆಗ್ತೀರಿ? ಚೆನ್ನಾಗಿ ಕೆಲಸ ಮಾಡ್ತಾರೆ, ಅದಕ್ಕೋಸ್ಕರ. ನಾವು ಈ ಸಲ ಸಂಡೂರಿನಲ್ಲಿ ಸ್ವಲ್ಪ BJP ತರೋಣ ಅಂತೇಳಿ ಅನ್ಕೊಂಡಿದ್ದೀವಿ. ಯಾಕಂದರೆ ಚೇಂಜ್ ಆಗಲಿ, ಹೊಸತನ ಇಲ್ಲಿಗೆ ದಿವಾಕರಣ್ಣವ್ರು ಬಂದು ಸ್ವಲ್ಪ ಹೊಸ ಇವುಗಳು ಮಾಡ್ತಾ ಇದ್ದಾರೆ, ಮ್ಯಾರಥಾನ್ ಎಲ್ಲ. ಅದಕ್ಕೋಸ್ಕರ ಹೊಸದಾಗಿ ಚೇಂಜ್ ಮಾಡೋಣ ಅಂತ ದಿವಾಕರಣ್ಣ ನಾವು ಆಯ್ಕೆ ಮಾಡೋಣ. ಆಗ್ತಿದೆ ಸರ್, ಏನು ನೋಡ್ಬೇಕು, ಟಿಕೆಟ್ ಯಾರಿಗೆ ಕೊಡ್ತಾರೆ ಅಂತಲ್ಲ, ಹೈಕಮಾಂಡ್ ಏನಿದೆ ಅಲ್ಲ, ಯಾರಿಗಾದ್ರೂ ಕೊಟ್ಟರು ಚೇಂಜ್ ಮಾಡೋಣ ಅಂತ ನಾವು ಅನ್ಕೊಂಡಿದ್ದೀವಿ. ನಮ್ಮ ಹತ್ರ ಯಾರಿಲ್ಲ ಸರ್, ಮಾಡಿದ್ರೆ ಸರ್. ಬಟ್ ಹೊಸದಾಗಿ ಚೇಂಜ್ ಮಾಡಿದ್ರೆ ಇನ್ನೂ ಸ್ವಲ್ಪ ಅನುಕೂಲ ಆಗುತ್ತೆ ಅಂತೇಳಿ ನಾವು ಎಲ್ಲ ಸರ್, ಅಭಿವೃದ್ಧಿ ಆಗಲಿ ಅಂತ ಹೊಸದಾಗಿ. ನಮಗೆ ಸತತ 3 ಬಾರಿನೂ ತುಕಾರಾಮ್ ಸರ್ ಅವರೇ ಸಂಡೂರಿನ ಶಾಸಕರಾಗಿದ್ದಾರೆ. ಈ 4ನೇ ಬಾರಿನೂ ಅವರೇ ಆಗ್ತಾರೆ ಅನ್ನೋದು ನಮ್ಮ ಅನಿಸಿಕೆ. ಯಾಕಂದರೆ ಸಂಡೂರಿನಲ್ಲಿ ಸರಳ ಸಜ್ಜನಿಕೆ ರಾಜಕಾರಣಿ ಅವರು. ಯಾರೇ ಬಡವರಾಗಲಿ ಬಗ್ಗರಾಗಲಿ ಯಾರೇ ಹೋದರೂ ಅವ್ರಿಗೆ ಹತ್ತಿರದಲ್ಲಿ ಸಿಗ್ತಾರೆ. ಅವ್ರು ನಮಗೆ ಮಾತಾಡೋಕ್ಕೆ ಸಿಗ್ತಾರೆ. ಆದರೆ ನೀವು ಹೇಳ್ದಂಗೆ ಇಲ್ಲಿ BJP ಕ್ಯಾಂಡಿಡೇಟ್ ಯಾರು ಅಂತೇಳಿ ಇನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ. ದಿವಾಕರ್ ಸರ್ ಆಗ್ಬೋದು ಅಥವಾ ಶ್ರೀರಾಮುಲು ಸಾಹೇಬ್ರು ಆಗ್ಬೋದು. ಆದರೆ ಅವ್ರೇನಾದರೂ ಆದರೆ ಅವ್ರು ಬಳ್ಳಾರಿಯಲ್ಲಿ ವಸತಿ ಇರ್ತಾರೆ, ಅವ್ರನ್ನ ಭೇಟಿಯಾಗೋದು ಸ್ವಲ್ಪ ಕಷ್ಟ ಅನ್ನೋದು ಸಾಮಾನ್ಯವಾಗಿ ನನ್ನ ಸ್ವಂತ ಅನಿಸಿಕೆ. ತುಕಾರಾಮ್ ಸರ್ ಲೋಕಲಲ್ಲಿ ಇರ್ತಾರೆ, ನಾವು ಯಾವಾಗ ಬೇಕಾದರೂ ಹೋದರೂ ಸಿಗ್ತಾರೆ. ಆದ್ದರಿಂದ ತುಕಾರಾಮ್ ಸರ್ ಅವ್ರು ಗೆದ್ದರೆ ಇನ್ನೂ ಒಳ್ಳೆಯದಾಗುತ್ತೆ. ಅಭಿವೃದ್ಧಿ ಆಗಿರೋದ ಈ ಕಾರ್ಯಕರ್ತರು ನಾವು ಯಾವುದಲ್ಲ. ನಾವು ಏನಪ್ಪ ಅಂದರೆ ಸಂಡೂರು ಕ್ಷೇತ್ರದಲ್ಲೇ ಇರುವಂಥ ಕಾರ್ಯಕರ್ತರು ಇದ್ದರು. ನಮ್ಮ ಕ್ಷೇತ್ರದಲ್ಲಿ ಏನು ವ್ಯವಸ್ಥೆ ಇಲ್ಲಿ ಏನೂ ಮಾಡಿಲ್ಲ. ಆದರೆ ಅಂದರೆ ದಿವಾಕರಣ್ಣ ಬಡವರು ಬಗ್ಗರಿಗೆ ಸಹಾಯ ಮಾಡ್ಯಾನ. ಆದರೆ ಏನಪ್ಪ ಅಂದರೆ ಆತ ಸಂಭಾವಿಕರ ಮದುವೆ ಆಗಿರ್ಬೋದು, ಇನ್ನೊಬ್ಬರ ಆಗಿರ್ಬೋದು ಮಾಡ್ಯಾನ. ಅಂಥ ವ್ಯಕ್ತಿ ನಾನು ಜನಮತದ ನಾಯಕ. ಅಂಥ ವ್ಯಕ್ತಿನ ಕಳ್ಕೊಂಡಪ್ಪ ಅಂದರೆ ನಾನು ಕೋಟಿ ಪುಣ್ಯ ಬರುತ್ತೆ ಸರ್. ಆತ ಸಿಕ್ಕರೆ, ಟಿಕೆಟ್ ಸಿಕ್ಕರೆ. ಭದ್ರಕೋಟೆ ಎಲ್ಲ ಸುಳ್ಳು ಸರ್. ಭದ್ರಕೋಟೆ ಅಂದ್ರೆ ಸುಳ್ಳು. ಅದು ಭದ್ರಕೋಟೆಯನ್ನು ಚೇಂಜನ್ನು ಮಾಡಿಲ್ಲ, ಯಾವುದಕ್ಕೂ ಇಲ್ಲ ಸರ್. ಅದು ಏನಪ್ಪ ಅಂದ್ರೆ ಬಡವರಿ ಬಗ್ಗರಿಗೆ ಯಾವುದೂ ಅನುಮತಿ ಇಲ್ಲ ಸರ್. ಮೇಲೆ ಸತಿ ಎಲ್ಲ ತಲೆ ಕೊಳಕೆಟ್ಟನ ಬರ್ತಾಗ ಕ್ಲೀನ್ ಮಾಡ್ತಾರೆ. ಯಾರಲ್ಲ ಅಲ್ಲಿ ಒಂದನ್ನ ಚರಂಡಿಗಳು ಕಮ್ಗದ್ಯಾವ, ಒಂದನ್ನ ನೀಟಾಗಿ ಮಾಡಿಕೊಟ್ಟಾರ. ಅವ್ರು ಯಾರಿಗೆ ಮಾಡ್ಯಾರ? ದಿವಾಕರನ ಇವಾಗ ಬಂದನಲ್ಲ, ಮಾಡ್ಬೋದು ಅಂತ ಬೇಕಾತ. ದಿವಾಕರ ಬೇಕು, ಯಾರನ್ನ ಬರಲ್ಲ. ದಿವಾಕರನ ಬರಲ್ಲ, ರಾಮಲನ ಬರಲ್ಲ, 2 ಒಂದಲ್ಲ, ಬೇರೆ ಬೇರೆನವ್ರು. ಮತ್ತು ಅವ್ರು ಬೇಕು. ಅವ್ರೆ ಮಾತಾಡ್ಸ್ತಾನೆ, ಇಲ್ಲೇ ಬರ್ತಾರಲ್ಲ ಮಾತಾಡ್ಸ್ತಾರೆ. ಮತ್ತೆ ಇಲ್ಲೇ ಇದ್ದಾರಲ್ಲ ನಮ್ಮ ತಮ್ಮರ ಅವರಲ್ಲ. ಈ ಸಂಡೂರು ಬಸ್ ಸ್ಟ್ಯಾಂಡ್ ಅಷ್ಟೇನು ಇದು ಇಂಪ್ರೂವ್ಮೆಂಟ್ ಇಲ್ಲಣ್ಣ. ಇವಾಗಾದ್ರೆ KS ದಿವಾಕರಣ್ಣ ಆದ್ರೆ ಭಾಳ ಕೆಲಸಗಳು ಚೆನ್ನಾಗಿ ಮಾಡಕಚ್ಚಾರಣ್ಣ. ಆಲ್ರೆಡಿ ಇದು ಮಾಡ್ತಾನ, ರನ್ನಿಂಗ್ ರೇಸ್ ಮಾಡ್ಸ್ಯಾನ, ಕಬಡ್ಡಿ ಆಡ್ಸ್ಯಾನ. ಯಾರ ಆಸ್ಪತ್ರೆಗೆ ಇದು ಅಂದ್ರೂ ಒಂದು ಸ್ವಲ್ಪ ಎಮರ್ಜೆನ್ಸಿ ಕರ್ಕೊಂಡೋಗಿ ಅವ್ರು ಬಳ್ಳಾರಿಯಲ್ಲಿ ಆಗಲಿ ಕರ್ಕೊಂಡೋಗಿ ಆಸ್ಪತ್ರೆಗೆ ತೋರಿಸಿ ಊಟ ಮಾಡಿಸಿ ಅವ್ರಿಗೆ ಊರಿಗೆ ಕಳ್ಸೋ ಇದು ಮಾಡಕಚ್ಚಾರ ದಿವಾಕರಣ್ಣ ಅವರು. ಅದ್ರ ರೀತಿಯಾಗಿ ದಿವಾಕರಣ್ಣ 35ರಿಂದ 40,000 ಲೀಡ್ನೇ ಗೆಲ್ಬೋದು ಸರ್. ದಿವಾಕರಣ್ಣ ಒಳ್ಳೆ ಕೆಲಸ ಮಾಡ್ಬೋದು ಅಂತ ಅನಿಸ್ತಿದೆ. ಬಂದ್ರೆ ಚೆನ್ನಾಗಿ ಸೀಟ್ ಕೊಡ್ರಿ. ಏನ್ ಮಾಡಿಲ್ಲ ಅನಿಸ್ತದ ನಮಗೆ. ಏನ್ ಅಭಿವೃದ್ಧಿ ಆಗಿದೆ ನೀವೇ ಬಸ್ ಸ್ಟ್ಯಾಂಡ್ ನೋಡಿದ್ರೆ ಗೊತ್ತಾಗತ್ ನೋಡ್ರಿ ಏನ್ ಅಭಿವೃದ್ಧಿ ಆಗಿದೆ ಅಂತಂದು. ಇನ್ನು ಇಂಥ ವ್ಯಾಪಾರ ಮಾಡೋರ್ಗೆ ಏನಾರ್ಗ ಅನುಕೂಲ ಮಾಡ್ಕೊಡ್ಬೇಕಲ್ಲ, ಅವ್ರಿಗೆ ಏನಾರು ನೆರಳು ಮಾಡ್ಕೊಡ್ಬೇಕಲ್ಲ. ಬಿಸಿಲಲ್ಲಿ ಕೂತಿರ್ತೀವಿ, ಆದ್ರೆ ಏನ್ ಮಾಡ್ಕೊಟ್ಟಿಲ್ಲ ಅಂತ ಅಷ್ಟೇ. ಅದೇ ಮುಂದೆ ಯಾರು ಬೇರೆ ಆದ್ರೆ ಚೆನ್ನಾಗಂತ ನಮಗೆ ಅನಿಸ್ತದೆ. ದಿವಾಕರಣ್ಣ ಮಾಡಿ. ಈಗ ನೋಡ್ರಿ ಕ್ಯಾಂಡಿಡೇಟ್ಗಳು ಚಲೋ ಸಿಕ್ಕಾರೆ. ಮೇಲೆ ದಿವಾಕರೇ ಬರ್ತಾರೆ ನಮ್ಮ ಆಸೆ. BJP ಸೀಟ್ ಭಾಳ ಐತಿ. ಅವರು ಯಾವೊಂದು 4-5 ಸಾರಿ ಗೆದ್ರು ಕೂಡ, ಅದು 3-4 ಸಾರಿ ಗೆದ್ರು ಕೂಡ ಏನೂ ಮಾಡಿಲ್ಲ. ಜನ ಎಲ್ಲ ಬೇಸತ್ತು ಹೋಗ್ಯಾರೆ. ಈ ಸತಿ ರೂಪಾಯಿದಾಗ 99% BJP. ನಿಮ್ಮ ಶಾಸಕ ದಿವಾಕರ್. ನಾವು ದಿವಾಕರೇ ಹಾಕೋದು. BJPನೇ ಬರ್ಬೇಕು. ಕಾಂಗ್ರೆಸ್ಸಿಂದ ಏನೂ ಉಪಯೋಗಿಲ್ಲ ನಮಗೆ. ದಿವಾಕರೇ ಬಂದ್ರೆ ಒಳ್ಳೆ ಮನುಷ್ಯ, ಒಳ್ಳೆಯನೇ ಬರ್ಬೇಕು ನಮಗೆ.
ಕಾಂಗ್ರೆಸ್ ಮೇಲೆ ಏನು ಮಾಡಿಲ್ವಾ? ಏನು ಮಾಡ್ರಿ, ಅದೇ ಅಷ್ಟೇ ಇದು ಹಿಂಗೆ ಐತೆ ಸುಂಡ್ರ ಹಣೆ ಬರ. ಏನಿಲ್ಲ, BJPನೇ ಬರ. ದಿವಾಕರ ಒಳ್ಳೆ ಮನುಷ್ಯ, ಅವ್ನು ಬರ್ಬೇಕು. ಅವಾಗ ಎಲ್ಲ ಒಳ್ಳೆ ರೀತಿ ಮಾಡಿದ್ರೆ ಒಳ್ಳೆ ರೀತಿ ಕೆಲಸ ಆಗ್ಬೇಕು. ಈ ತುಕಾರಾಮ್ ಎದುರಿಗೆ ನರೇಂದ್ರ ಮೋದಿ ನಿಂತ್ರೇನು ಗೆಲ್ಲೋದಿಲ್ಲ. ಯಾಕಂದ್ರೆ ಊರಿಗೆ ಎಷ್ಟು ಅಭಿವೃದ್ಧಿ ಮಾಡ್ಯಾನೆ ಅದು ಮುಖ್ಯ. ಯಾವ MLA ಇವತ್ತಿನವರೆಗೂ ಈಟ್ ಅಭಿವೃದ್ಧಿ ಮಾಡೇ ಇಲ್ಲ. ಸಂಡೂರು ವಿಧಾನಸಭಾ ಕ್ಷೇತ್ರದ ಯಶವಂತ ನಗರದಲ್ಲಿ ಇವತ್ತು ನಾವಿದ್ದೇವೆ. ಯಶವಂತ ನಗರದ ಜನರ ನಾಡಿ ಮಿಡಿತ ಏನು, ನಮ್ಮೂರ ಶಾಸಕ ಯಾರಾಗಬೇಕು, ನಮ್ಮೂರ ಹಮ್ಮಿರ ಯಾರಾಗಬೇಕು ಅಂತ ಮಾತಾಡಿಸ್ತೇನೆ. ಸರ್, ನಿಮ್ಮೂರ ಶಾಸಕ, ನಿಮ್ಮೂರ ಹಮ್ಮಿರ ಯಾರಾಗಬೇಕಂತೀರಿ? ಸರ್, KC ದಿವಾಕರ್ ಸರ್. ದಿವಾಕರ್ ಅವರು ಯಾಕಾಗಬೇಕು? ಅವರೆಲ್ಲ ಭಾಳ ಇದು ಮಾಡಕತ್ತಾರ ಸರ್ ಹುಡುಗರಿಗೆ. ಆಮೇಲೆ ಪ್ರತಿಯೊಬ್ಬರಿಗೆ ಒಳ್ಳೇದು ಮಾಡ್ತಾ ಇದಾರೆ. ಆಮೇಲೆ ಇಷ್ಟೊಂದು ಮದುವೆಗಳು ಅವು ಇವು ಗ್ರ್ಯಾಂಡಾಗಿ ಮಾಡ್ಯಾರ. ಪ್ರತಿಯೊಂದಕ್ಕೆ ಒಳ್ಳೆ ವ್ಯಕ್ತಿ ಅಂತೇಳಿ ಆತ ಬೇಕು. ಮಾಡ್ಯಾರ, ಅವ್ರು ಮಾಡ್ಯಾರ. ಆದರೆ ನಮಗೇನು ಮಾಡಿಲ್ಲ. ಇವಾಗ ಇವರು ಒಳ್ಳೆ ವ್ಯಕ್ತಿ ಅಂತ ನಮಗೆ ಕಂಡು ಬಂದಿದೆ. ರಾಮುಲು ಸರ್ ನಿಂದಿರ್ಬೋದು ಸರ್, ಆದರೆ ಅವರು ಎಲ್ಲಿರ್ತಾರೋ ಎಲ್ಲಿ ಬಿಡ್ತಾರೋ. ಆದರೆ ಈತನಾದ್ರೆ ಬರೀ ಫೋನ್ ಮಾಡಿದ್ರೆ ಎತ್ತಿ ಮಾತಾಡ್ತಾರೆ. ಸಣ್ಣ ಹುಡುಗರು ಮಾತಾಡಲಿ ಅಲ್ವ ಅಂತ ಮಾತಾಡ್ತಾರೆ. ಹಂಗೆ ಅಂತಿಲ್ಲ ಸರ್, ವ್ಯಕ್ತಿ ನೋಡ್ತಕ್ಕತ್ತಾರಲ್ಲ ಸರ್, ವ್ಯಕ್ತಿ ಒಳ್ಳೆ ವ್ಯಕ್ತಿ. KS ದಿವಾಕರ್ ಅಣ್ಣಗೆ ಟಿಕೆಟ್ ಕೊಟ್ಟರೆ ಚೆನ್ನಾಗಿರ್ತದಣ್ಣ. ದಿವಾಕರ್ ಆದಷ್ಟು ಫುಲ್ಲು ಕೆಲಸಗಳು ಮಾಡ್ಕೊಂಡು ಅಂತಿದ್ದಣ್ಣ. ಜನದ ಮಧ್ಯೆ ಮೆರೆತಿದ್ದಾರೆ. ಒಳ್ಳೊಳ್ಳೆ ಕೆಲಸಗಳು, ಕ್ರೀಡಾಕೂಟಗಳು ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ. KS ಅಣ್ಣ ದಿವಾಕರ್ ಅಣ್ಣಗೆ ಟಿಕೆಟ್ ಕೊಡಬೇಕು. BJPಲಿದ್ದ ರಾಮುಲು ಅವರು ಸ್ಟೇಟ್ ಲೀಡರ್ ಅಣ್ಣ. ಅವ್ರು ಎಲ್ಲಿ ನಿಂತರೂ ಕೂಡ ಗೆಲ್ಲ ಶಕ್ತಿ ಇದೆ ಅವರಿಗೆ. ಕರ್ನಾಟಕದಾಗ ಯಾವ ಭಾಗದಾಗ ನಿಂತರೂ ಕೂಡ ಗೆಲ್ಲ ಶಕ್ತಿ ಇದೆ. ಅವರೊಂದು ಮಾಸ್ ಲೀಡ್ರು, ನಮ್ಮದು ST ಸಮಾಜದ ದೊಡ್ಡ ಲೀಡ್ರ್ ಆಗಿದ್ದಾರೆ. ಅವ್ರು ಎಲ್ಲಿ ನಿಂತರೂ ಕೂಡ ಗೆಲ್ಲಕ್ಕೆ ಶಕ್ತಿ ಇದೆ ಅವರಿಗೆ. ಅದ್ರಾಗ ಇಲ್ಲಿ ಸೊಂಡೂರು ತಾಲೂಕಿನಾಗ KS ದಿವಾಕರ್ ಅಣ್ಣ ಬೇಕಾದಷ್ಟು ಕೆಲಸಗಳು ಮಾಡ್ಕೊಂತ ಹೊಂಟಿದ್ದಾನೆ. ಅದಕ್ಕಾಗಿ KS ದಿವಾಕರ್ ಅಣ್ಣಗೆ BJPಲಿದ್ದ ಟಿಕೆಟ್ ಕೊಡ್ರಿ ಕೇಳೋದು. ಸರ್, ಈ ಮಾತ್ರ BJPಗೆ ಹಾಕ್ಬೇಕಂತ ಮಾಡೀವಿ ಸರ್. ಯಾಕೆ? ಅಭಿವೃದ್ಧಿ ಮೋದಿ ಇರೋದ್ರಿಂದ, BJP ಸರ್ಕಾರ ಕರ್ನಾಟಕದಾಗ ಇರೋದ್ರಿಂದ ಇಲ್ಲಿ ಚೆನ್ನಾಗಿ ಕೆಲಸಗಳು ಆಗ್ತಾವಂತ ಗ್ಯಾರಂಟಿ ಮೇಲೆ ಸರ್. ಇದುವರೆಗೆ ಇಲ್ಲಿ ಕಾಂಗ್ರೆಸ್ ಇರೋದ್ರಿಂದ ನಮಗೆ ಕೆಲಸಗಳು ಅಭಿವೃದ್ಧಿಗಳು ಯಾವ ಆಗಿಲ್ಲ. ಆಮೇಲೆ ನಾವು ಯಾವತ್ತಿಗೂ BJP ಮಾಡ್ಕೊಂತ ಬಂದಿವಿ. ಆಮೇಲೆ ದಿವಾಕರ್ ಅಣ್ಣರು ಕೂಡ ಪ್ರತಿಯೊಂದು ವಿಷಯದಲ್ಲಿ ಸ್ಪಂದಿಸೋದ್ರಿಂದ ನಾವು BJPಗೆ ಓಟ್ ಹಾಕ್ತೀವಿ ಸರ್. ರಾಮುಲನ ಮಾಡಲು ಒಟ್ಟು BJP ಪಕ್ಷದಾಗ ದಿವಾಕರ್ ಅಣ್ಣನ ಮಾಡಲು ನಾವು ರೆಡಿ ಅದೀವಿ ಸರ್ ಹಾಕ್ಸಕ್ಕೆ. ಇಲ್ಲಿ ಯಶವಂತ ನಗರದ MLA ಇದು ನಮ್ಮ ದೇವಕಾರ್ ಬಳ್ಳಾರಿಯಿಂದ ಏನು ಇವರು ಸಂಡೂರಾಗಿದ್ದಾರಲ್ಲ, ದೇವಕಾರ್ ಸರ್ ಅಂತೇಳಿ, ಅವರಾದರೆ ಭಾಳ ಒಳ್ಳೆಯದಂತ. ಇಲ್ಲೆಲ್ಲ ಜನಸೇವೆ ಮಾಡ್ತಾರೆ ರೀ ಭಾಳ. ಈಗ 5 ವರ್ಷದಿಂದ ಜನಸೇವೆ ಮಾಡ್ಯಾರ. ಯಾರನ್ನ ಒಬ್ಬರು ಆಸ್ಪತ್ರೆದು ಏನಾದರೂ ತೊಂದರೆ ಐತಂದರೆ ಹುಬ್ಬಳ್ಳಿ ಮಠ, ಬೆಂಗಳೂರು ಮಠ ಅವರೇ ಸಾಗಿಸ್ತಾರೆ, ವೆಹಿಕಲ್ ಕೊಡ್ತಾರೆ. ಆಮೇಲೆಲ್ಲ ಸ್ಪಂದಿಸ್ತಾರೆ. ಅವರು ಭಾಳ ಆರಾಮಿಲ್ಲದವರಿಗೆ ಕೊರೋನಾ ಟೈಮ್ನಾಗೂ ಭಾಳ ಹೆಲ್ಪ್ ಮಾಡಿದ್ದಾರೆ. ಅವರು ಮಾಡಿದ್ದಾರೆ. ಅವ್ರದ್ದು ಅಧಿಕಾರ ಇಲ್ಲಲ್ಲ, ಸ್ವಲ್ಪ ಅವ್ರದ್ದು ಅಷ್ಟೇನು ವರ್ಕ್ ಕಂಡಿಲ್ಲ. ಇವ್ರದ್ದಾದರೆ ಫುಲ್ ವರ್ಕ್ ಇದೆ. ಭಾಳ ಕೆಲಸಗಳು ಮಾಡಿದ್ದಾರೆ. ಕೊರೋನಾ ಟೈಮ್ನಲ್ಲೇನು ಭಾಳ ಹೆಲ್ಪ್ ಮಾಡಿದ್ದಾರೆ ಜನಗಳಿಗೆ. ಹಂಗಾಗಿ ಬಯಸ್ತಾರೆ ಅವರು. ನಾವು ಕಾಂಗ್ರೆಸ್ಸಿಗೆ. ಕಾಂಗ್ರೆಸ್ಸಿಗೆ ಓಟ್ ಹಾಕ್ತೀರಿ? ಯಾಕೆ ಕಾಂಗ್ರೆಸ್ಸಿಗೆ ಓಟ್ ಹಾಕ್ತೀರಿ? ಇಲ್ಲೇ ಇದ್ದೂರು MLA ಸರ್ ಅವರು. ಈ ಕೆಲಸ ಬೇಸ್ ಮಾಡಿಸ್ಯಾರ ಇಲ್ಲೆಲ್ಲ ಭಾಳ ಚೆನ್ನಾಗಿ. ಕಾಂಗ್ರೆಸ್ಸಿಗೆ ಓಟ್ ಹಾಕ್ತೀವಿ. ಈ ತುಕಾರಾಮ್ ಎದುರಿಗೆ ನರೇಂದ್ರ ಮೋದಿ ನಿಂತ್ರೇನು ಗೆಲ್ಲೋದಿಲ್ಲ. ಇದಂತೂ ನಾನು ಶತಸಿದ್ಧ ಮಾತು ಹೇಳ್ತಾ ಇದ್ದೀನಿ. ಯಾಕಂದರೆ ಊರು ನಮ್ಮ ತಾಲೂಕು ನೋಡ್ರಿ, ಎಲ್ಲೇನೋ ರೋಡ್ ಬಿಟ್ಟಾನ, ಊರಿಗೆ ಎಷ್ಟು ಅಭಿವೃದ್ಧಿ ಮಾಡ್ಯಾನೆ ಅದು ಮುಖ್ಯ. ಯಾವ MLA ಇವತ್ತಿನವರೆಗೂ ಈಟ್ ಅಭಿವೃದ್ಧಿ ಮಾಡೇ ಇಲ್ಲ. ಅವ್ರ ಸ್ವಾರ್ಥ ಅವ್ರು ನೋಡ್ಕೊಂಡಾರೆ, ಜನರ ಸಲುವಾಗಿ ಯಾರೂ ಮಾಡಿಲ್ಲ. ನಾವು ಆಮೇಲೆ ಪಾರ್ಟಿಗೆ ನೋಡಿಕೊಂಡು ಓಟ್ ಹಾಕ್ತೀವಿ. ಪಾರ್ಟಿಗೆ ಅಂದರೆ ಮಾಮೂಲಿ ಅದೇ ಕಾಂಗ್ರೆಸ್ಗೆ ಬಾಧಿತೆ. ನಮ್ಗೆ BJP ಅವ್ರೇನು ಕೆಲಸ ಮಾಡಿಲ್ವಾ? BJP ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಮಾಡ್ತಾ ಇದ್ದಾರೆ. ಈ ಪಾರ್ಟಿಗೆ ಎಲೆಕ್ಷನ್ ಬಂದಾಗ ಮಾಡ್ತಾ ಇದ್ದಾರೆ. ನಮ್ಮ ಓಟು ಆಮೇಲೆ ನೋಡ್ಕೊಂಬನು, ಇವಾಗಿಲ್ಲ, ಹೇಳೋದಿಲ್ಲ. ಆತ ಹೊಸ ಮನುಷ್ಯ. ಪ್ರತಿ ವರ್ಷ ನಾವು ಕಾಂಗ್ರೆಸ್ ಗೆಲ್ಸಿ ಅಂತ ಬಂದಿದ್ವಿ. ಈ ಬಾರಿ ನಾವು ಹೊಸ ಪಕ್ಷ ಗೆಲ್ಲಿಸ್ಬೇಕಂಬದು ನಮ್ಮ ಆಸೆ ಇದೆ. ಕಾಂಗ್ರೆಸ್ಸಿಂದ ಅಭಿವೃದ್ಧಿ ಆಗಿಲ್ಲ, ನಮಗೇನು ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಆಗಿಲ್ಲ. ಅವರಿಂದ ಯಾರು ಓಡಾಡ್ತಿದಾರೋ, ಯಾರು ಅವ್ರಿಗೆ ಬೆಂಬಲ ಕೊಡ್ತಿದಾರೋ ಅವ್ರಿಗೆ ಅಭಿವೃದ್ಧಿ ಮಾಡ್ತಿದ್ರೆ ಹೊರತಾಗಿ ಬಡ ಜನಕ್ಕೆ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಮಾಡಿಲ್ಲ. ನಮ್ಮೂರಲ್ಲಿ ಭಾಳ ಸಮಸ್ಯೆ ಇದೆ, ಯಾರು ಅದನ್ನು ಪರಿಹರಿಸಿಲ್ಲ. ನಮಗೆ ರಾಮಲಣ್ಣ ಬಂದು ಖುಷಿ ಇಲ್ಲ, ದಿವಾಕರಣ ನಮಗೆ. ಯಾಕಂದ್ರೆ ಅವರು ಇಲ್ಲಿ ಗೆದ್ದು ನಾಳೆ ಮುಂಜಾನೆ ಅಲ್ಲಿ ಕೇಂದ್ರಕ್ಕೆ ಹೋದ್ರೆ ಇಲ್ಲಿ ಜನಗಳು ಯಾರು ಹೋಗ್ಬೇಕು? ಬಡ ಜನಗಳಲ್ಲಿ ಅವ್ರ ಹತ್ರ ಅವ್ರು ಸ್ಪಂದಿಸ್ತಾರೆ. ಅವ್ರು ಹೋದ್ರೆ ಸ್ಪಂದಿಸಲ್ಲ. ಇವರಾದ್ರೆ ನಮ್ಮ ಮನೆ ಮಗಿದ್ದಂಗಿತ್ತ ದಿವಾಕರಣ್ಣ. ಅವರೆಲ್ಲ ಇಲ್ಲಿ ನಮ್ಮ ಇಡೀ ಇದ್ರಾಗ ರೋಡ್ಗಳು ಚೆನ್ನಾಗಿ ಎಲ್ಲ ಮಾಡಿರೋದು ಅವರೇ. ಪ್ರತಿಯೊಂದು ಕೆಲಸ ಮಾಡ್ಯಾರ. ಒಂದು ಪೈಸದ ಮಾಡಿಲ್ಲ, ಎಲ್ಲ ರೇಟ್ ಜಾಸ್ತಿ ಮಾಡ್ಯಾರ. ಗೆದ್ರೆ ಎಲ್ಲೇನು ಮಾಡೋದು ಮಾಡಿಲ್ಲಲ್ಲ. 4ರಲ್ಲಿ MP 20 ವರ್ಷ ಅವರೇ ಇರೋದು ಇಲ್ಲಿ ನಮ್ಮ ಬಳ್ಳಾರಿ ಡಿಸ್ಟಿಕ್ಕಿಗೆ. ನಮ್ಮ ಸೊಂಡ್ರ ತಾಲೂಕು ಅಭಿವೃದ್ಧಿ ಎಷ್ಟಾಗೈತೆ ನೋಡ್ಕೊಂಬರ್ರಿ. MP ಗ್ರ್ಯಾಂಟ್ನಾಗ ಒಂದು ಗ್ರ್ಯಾಂಟ್ ತೋರ್ಸ್ಕೊಂಬರ್ರಿ. ಸೊಂಡ್ರ ತಾಲೂಕಿಗೆ ಎಲ್ಲೇನು ಶಂಕುಸ್ಥಾಪನೆ ಯಾವ್ದನ್ನ ಆಗಿರೋದು
20 ವರ್ಷ MP ಇಲ್ಲಿ, ಬೇರೆ ಎಲ್ಲೂ ಅಲ್ಲ. ನಮ್ಮ ಮೇಲೆ ತುಕಾರಾಮ್. ನಿಮ್ಮೂರು MLA ಸರ್ ಈಗ ತಿಳಿದಂತೆ ಇವಾಗ ದಿವಾಕರ್ ಸರ್ ಅಂಬೋರು ಎಲ್ಲ ಊರಲ್ಲೆಲ್ಲ ಎಲ್ಲ ಹಳ್ಳಿಗಳ ಕಡೆಯಲ್ಲಿ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಎಲ್ಲ ಅದೇ ಒಂದು ಫಂಕ್ಷನ್ ಆಗಲಿ ಅಟೆಂಡ್ ಆಗ್ತಿದ್ದಾರೆ. ಎಲ್ಲ ಯೂತ್ರಿಗೆ ಎಲ್ಲ ಯಾವುದೇ ಒಂದು ಆಟ ಆಗಲಿ ಸ್ಪೋರ್ಟ್ಸ್ ಆಗಲಿ ಯಾವುದೇ ಆಗಲಿ ಛಲ ತುಂಬ್ತಿದ್ದಾರೆ. ಎಲ್ಲ ಕಡೆ ಹೋಗಿ ಮಾಡ್ತಿದ್ದಾರೆ. ನಮ್ಮ MLA ದಿವಾಕರ್ ಸರ್ ಆದರೆ ಭಾಳ ಒಳ್ಳೇದಾಗುತ್ತೆ ಸೊಂಡೂರು ತಾಲೂಕಿಗೆ. MLA ಯಾರಾಗಬೇಕಂದ್ರೆ ಈಗ KS ದಿವಾಕರ್ ಅವರು 2023 ಚುನಾವಣೆ. ಈಗ ಅವರು ಎಲ್ಲ ಹಳ್ಳಿಗಳಲ್ಲಿ ಈ ಸೊಂಡೂರು ವಿಧಾನಸಭಾ ಕ್ಷೇತ್ರ ಇಲ್ಲಿ ಎಲ್ಲ ಹಳ್ಳಿಗಳಿಗೆ ಹೋಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈಗ ವ್ಯಕ್ತಿ ಎಲ್ಲರಿಗೂ ಈಗಾಗಲೇ ಎಲ್ಲರ ಮನಸ್ಸಲ್ಲಿ ಮನೆ ಮಾಡಿದ್ದಾರೆ ಆಲ್ರೆಡಿ. ಈಗ 2023 ಚುನಾವಣೆಯಲ್ಲಿ ಈಗ ಅವರು ಶಾಸಕರೇನೋ ಆದರೆ ಈ ಹಿಂದೆ 3 ಸರಿ ಏನು ಶಾಸಕ ಇವರು ತುಕಾರಾಮ್ ಅವರು 3 ಬಾರಿ ಶಾಸಕರಾಗಿದ್ರಲ್ಲ, 15 ವರ್ಷಗಳ ಕಾಲ ಆಡಳಿತ ಮಾಡಿದ್ರು ಕೂಡ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಆಗಿದ್ರು ಕೂಡ ಕೇವಲ ರಸ್ತೆ ಚರಂಡಿ ಇದು ಒಂದು ಅಭಿವೃದ್ಧಿ ಬಿಟ್ಟರೆ ಇವುಗಳು ಮಾಡೋದ್ರಿಂದ ಅಭಿವೃದ್ಧಿ ಅಲ್ಲ. ಇದು ಇಲ್ಲ ರೈತರಿಗೆ ಒಂದು ಕೃಷಿಯೇತರಿಗೆ ಒಂದು ಏನೋ ಒಂದು ಸೌಲಭ್ಯ ಕೊಡಿಸೋದಾಗಲಿ ಈ ಒಂದು ಇದರಲ್ಲಿ ಯಾವುದೇ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡಿಲ್ಲ. ಅವ್ರು ಯಾವಾಗ, ಯಾಕಂದ್ರೆ ಇಲ್ಲೆಲ್ಲ ಈಗಿನ ಲೆಕ್ಕಕ್ಕೆ ನೋಡಿದ್ರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಊರಾಗ. ಎಲ್ಲ ಇಷ್ಟು ದಿನ ಯಾರು ಮಾಡಿಲ್ಲ. ಇವಾಗ ಮುಂದೆ ಗೆದ್ದ ಸತಿಗೆ ಒಳ್ಳೇದು ಮಾಡ್ತಾರೆ. ನಮಗೆ ಕೈಗೂ ಸಿಗ್ತಾರೆ ಅವರು, ಎಲ್ಲಿಗೂ ಹೋಗೋದಿಲ್ಲ. ನಾವು ಲೋಕಲ್ ವ್ಯಕ್ತಿ ಆದ್ರಿಂದ ನಮ್ಮಂಥ ಬಡವ ಮನುಷ್ಯ ಬೆಳೆದು ಬಂದಲ್ಲಿ ಕೈ ಸಿಗ್ತಾರೆ ನಮ್ಮ ಗ್ಯಾರಂಟಿಲಿ. ಅವರೇ ನೆಕ್ಸ್ಟ್ MLA ಆದರೆ ಚೆನ್ನಾಗಿ ಅಂತ. ನಾವು ವಿ ಆರ್ ಆಲ್ವೇಸ್ ಲೈಕ್ ಟು ತುಕಾರಾಮ್. ವೆರಿ ಗುಡ್ ವರ್ಕರ್. ಗುಡ್ ಡೆವಲಪರ್ ಆಲ್ಸೋ. ಏನೇನು ಡೆವಲಪ್ ಆಗಿದೆ? ಸಾಕಷ್ಟು ಆಗಿದೆ. ರೋಡ್ ಆಗಿದ್ದಾವೆ, ಪ್ರತಿಯೊಂದು ಊರಲ್ಲಿ ಸ್ಕೂಲ್ ಆಗಿದ್ದಾವೆ. ಸೌಜನ್ಯ ಮೂರ್ತಿ, ಒಳ್ಳೆ ಮನುಷ್ಯ. ನಮ್ಮ MLA ತುಕಾರಾಮ್. ದಿವಾಕರಣ ಆಗ್ಬೇಕು ಸರ್. ಯಾಕೆ ದಿವಾಕರ್ ಆಗ್ಬೇಕು? ಇಲ್ಲೆಲ್ಲ ಕೆಲಸಗಳು ಹಂಗೆ ಉಳ್ದಾವ ಸರ್. ಕೆಲವು ಇಲ್ಲೇ ನೋಡಿ ಬಸ್ ಸ್ಟ್ಯಾಂಡ್ ಆಗೈತೆ, ಶೌಚಾಲಯ ಇಲ್ಲ ಹೇಳ್ಬೇಕಂದ್ರೆ. ಕೆಲವು ಹೆಣ್ಮಕ್ಳು ಹೋಗೋರು ಊರುಗಳಿಗೆ ಅಡ್ಡಾಡೋರು ಹೆಂಗೆ ಇದು ಮಾಡ್ಬೇಕು ಹೇಳಿ. 3 ಸಲ MLA ಆಗ್ಯಾನೆ, ಅದು ಶೌಚಾಲಯ ಇಲ್ಲ. ನಿಮಗೆ ಡೌಟ್ ಬೇಕಾದ್ರೆ ನೋಡ್ಕೊಂಬರ್ರಿ, ಅದ್ರಾಗ ಐತೆ ಕೆಲಸ ಬೇವರ್ಲಿಸ ಬಂದಿರೋ ಹೆಂಗೆ ಇದು ಮಾಡ್ಬೇಕು ಸರ್. ಹೌದು ಹೇಳ್ಬೇಕಂದ್ರೆ ಇಲ್ಲೇ ಇದ್ದು ಬರ್ಬೇಕಾ ತೋರಿಸ್ ನಿಮಗೆ ಡೌಟ್ ಇದ್ರೆ. ಇದ್ದೂರು MLA ಏನು ಮಾಡ್ಯಾನ ಅಂತಂದು ಹೇಳ್ಬೇಕು ನಾವು. ಅದನ್ನ ಆಲೋಚನೆ ಮಾಡಿ ದಿವಾಕರಣ ಆದ್ರೆ ಚೆನ್ನಾಗಿ ಸರ್. ಒಂದು ಲೆಕ್ಕ ಕೇಳ್ಬೇಕು. ನಮಗೆ ಈ ಸಾರಿ ಬದಲಾವಣೆ ಬಯಸಿದ್ದೀವಿ. ಕಾರಣ ಏನಪ್ಪ ಅಂದರೆ ಇಲ್ಲಿ 3 ವರ್ಷ ಸತತವಾಗಿ 3 ವರ್ಷ ತುಕಾರಾಮ್ ಸರ್ 3 ಬಾರಿ ಶಾಸಕರಾದರೂ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳಿಲ್ಲ. ಯಶವಂತನಗರದಲ್ಲಿ ಬೇಕಾದ ಯಾರಾದರೂ ಹೇಳ್ರಿ ಯಶವಂತ ದೊಡ್ಡ ಕೆಲಸ ಮಾಡಿದ್ದಾರೆ ಅಂತೇಳಿ. 15 ವರ್ಷದಲ್ಲಿ ಬಂದರೂ ಕೂಡ ಯಶವಂತ ಹೇಳ್ಕೊಳ್ಳೋಂಥ ಒಂದು ಕೆಲಸ ಆಗಿಲ್ಲ. ಹಿಂಗಾಗಿ ಬದಲಾವಣೆ ಬೇಕು. ಅಭಿವೃದ್ಧಿ ಇಲ್ಲ ಅನ್ನಪ್ಪ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಹಿಂಗೆ ಆಮೇಲೆ ಇಲ್ಲೇ ಪಕ್ಕದ ಕುಮಾರಸ್ವಾಮಿ ದೇವಸ್ಥಾನ ಬೀಳ್ತಾ ಇದೆ, ಅದ್ರ ಪರವಾಗಿ ಹೋರಾಡ್ತಾ ಇಲ್ಲ. ಅದನ್ನ ಎಲ್ಲಿ ಇಲ್ಲ. ಕೊನೆ ಪಕ್ಷ ಯಾರೋ ತಹಶೀಲ್ದಾರ್ನ ಟ್ರಾನ್ಸ್ಫರ್ ಮಾಡ್ಬೇಕಂತೇಳಿ ವಿಧಾನಮಂಡಲದಲ್ಲಿ ಮಾತಾಡಿ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತಿದ್ರು. ಆದರೆ ಇಲ್ಲಿ ನಮ್ಮ ಕುಮಾರಸ್ವಾಮಿ ದೇವಸ್ಥಾನ ಇರ್ಬೋದು ಅಥವಾ ಈ ಒಂದು ಪೆಲೆಟ್ ಪ್ಲಾಂಟ್ ಇರ್ಬೋದು, ಇದನ್ನ ಅಪೋಸಿಷನ್ನೇ ಇಲ್ಲ. ಅಂದ ಕಾರಣ ಏನು? ದಿವಾಕರಣ ಆದಪ್ಪ ಬಂದರೆ ಮಾಮೂಲಿಯಾಗಿ ಸಿಕ್ಬಿಡ್ತಾರೆ ಸರ್. ಆಲ್ರೆಡಿ 2 ವರ್ಷದಿಂದ ಸತತವಾಗಿ ಸಂಡೂರು ತಾಲೂಕಿನ ಪ್ರತಿಯೊಂದು ಹಳ್ಳಿಗೂ ವಿಸಿಟ್ ಕೊಟ್ಟಿದ್ದಾರೆ. ಹಿಂಗಾಗಿ ದಿವಾಕರಣ ಅವರು ಆಗಬೇಕಂತ ನಮ್ಮ ಆಸೆ. BJP ಯಾರಾದರೂ ಧೀಮಂತ ನಾಯಕರಾದ್ರೂ ಪರವಾಗಿಲ್ಲ ಸರ್. ರಾಮುಲು ಸರ್ ಅಲ್ಲಿ, ದಿವಾಕರಣ ಅವರಲ್ಲಿ ಯಾರಾದರೂ ಮತ್ತು ಮಾಸ್ ಲೀಡರ್ ಬೇಕು. ಆಪೋಸಿಷನಲ್ಲಿ ಐತಲ್ವ, ಮಾಸ್ ಲೀಡರ್ ಬೇಕು. 15 ವರ್ಷದ ಆಡಳಿತ ನಮ್ಮ ಸಂತೃಪ್ತಿ ತಂದಿಲ್ಲ. ಕೆಲವೊಂದು ಡೆವಲಪ್ಮೆಂಟ್ ಆಗಿದಾವೆ, ರಸ್ತೆ ಕೆಲವೊಂದು, ಬಟ್ ಸಾಕಷ್ಟು ಸಮಸ್ಯೆಗಳಿದಾವೆ ಸರ್. ಮೇಯ್ನಾಗಿ ಇಲ್ಲಿ ಭಾಳ ಮೈನಿಂಗ್ ಇರುವಂಥ ಡೆಸ್ಟ್ ಏರಿಯಾ ಇರೋ ಕಾರಣದಿಂದ ನಮಗೆ ಆಸ್ಪತ್ರೆ ಭಾಳ ಡೆವಲಪ್ ಆಗಬೇಕು. ಮೂಲಭೂತ ಸೌಕರ್ಯಗಳಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಸಾಕಷ್ಟು ನಮಗೆ ಕೊಡುಗೆ ಭಾಳ ಕಡಿಮೆ ಇದೆ. ಈ ತುಕಾರಾಮ್ ಎದುರಿಗೆ ನರೇಂದ್ರ ಮೋದಿ ನಿಂತ್ರೇನು ಗೆಲ್ಲೋದಿಲ್ಲ. ಯಾಕಂದ್ರೆ ಊರಿಗೆ ಎಷ್ಟು ಅಭಿವೃದ್ಧಿ ಮಾಡ್ಯಾನೆ ಅದು ಮುಖ್ಯ. ಯಾವ MLAನು ಇವತ್ತಿನವರೆಗೂ ಈಟ್ ಅಭಿವೃದ್ಧಿ ಮಾಡೇ ಇಲ್ಲ. ಇದಾಗಿತ್ತು ಇವತ್ತಿನ ನಮ್ಮೂರ ಹಮ್ಮೀರ. ನಾಳೆ ಮತ್ತೊಂದು ಕ್ಷೇತ್ರದ ಜನರ ನಾಡಿ ಮಿಡಿತವೇನು, ಆ ಕ್ಷೇತ್ರದ ಹಮ್ಮೀರ ಯಾರು ಅನ್ನೋದನ್ನ ನೋಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ TV5.